ನಟಿ ರನ್ಯಾ ರಾವ್ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರನ್ಯಾ ರಾವ್ ರಕ್ಷಣೆಗೆ ಕಾಂಗ್ರೆಸ್ ಮುಂದಾಯಿತಾ? ಬಿಜೆಪಿ ಶಾಸಕರಿಂದ ಹೊಸ ಬಾಂಬ್ ಸಿಡಿಸಿದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ. ಕೆಲ ಕಾಂಗ್ರೆಸ್ ನಾಯಕರು, ಕೆಲ ಕಾಂಗ್ರೆಸ್ನ ಶಾಸಕರು ರನ್ಯಾ ರಾವ್ ರಕ್ಷಣೆ ಮಾಡ್ತಾ ಇದ್ದಾರೆ. ನಟಿ ರನ್ಯಾ ರಾವ್ಗೆ ಹಲವು ಸಚಿವರ ಸಂಪರ್ಕ ಕೂಡ ಇದೆ. ಹೀಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಬಾಂಬನ್ನು ಸಿಡಿಸಿರುವಂತಹದ್ದು. ಕೆಲ ಕಾಂಗ್ರೆಸ್ ಶಾಸಕರು ರನ್ಯಾ ರಾವ್ ಅವರನ್ನ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಕೆಲ ಕಾಂಗ್ರೆಸ್ನ ಸಚಿವರು ಕೂಡ ರನ್ಯಾ ರಾವ್ ಅವರ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದಾರೆ. ರನ್ಯಾ ಅವರಿಗೆ ಲ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಹೀಗಂತ ಭರತ್ ಶೆಟ್ಟಿ ಅವರು ಆರೋಪವನ್ನು ಕೂಡ ಮಾಡ್ತಿರುವಂತಹದ್ದು. ಕೆಡಿಬಿನಲ್ಲಿ ಲ್ಯಾಂಡ್ ಕೂಡ ಮಂಜೂರಾಗಿದೆ. ಸಿಬಿಐ ರನ್ಯಾ ರಾವ್ ಅವರ ಪ್ರಕರಣವನ್ನು ತನಿಖೆ ಮಾಡ್ತಾ ಇದೆ. ತನಿಖೆಯಾದ ನಂತರ ಆರೋಪಿಗಳು ಯಾರು ಏನು ಎತ್ತ ಅಂತೇಳಿ ಬಯಲಾಗುತ್ತೆ. ಯಾವ್ಯಾವ ರಾಜಕಾರಣಿಗಳು ರನ್ಯಾ ರಾವ್ ಅವರ ಜೊತೆ ಇದ್ದಾರೆ ಅನ್ನೋ ಮಾಹಿತಿ ಕೂಡ ರಿವೀಲ್ ಆಗುತ್ತೆ. ಇದು ರನ್ಯಾ ರಾವ್ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸ್ಟೋರಿ. ಈಗಾಗಲೇ ರನ್ಯಾ ರಾವ್ ಅವರನ್ನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಶಾಸಕ ಭರತ್ ಶೆಟ್ಟಿ ಅವರ ಒಂದು ಹೇಳಿಕೆ ಕೂಡ ಇದೆ. ಅವರು ಯಾವ ರೀತಿಯಾಗಿ ಕಾಂಗ್ರೆಸ್ ಶಾಸಕರಿಗೆ ಟಾಂಟ್ ಕೊಟ್ಟಿದ್ದಾರೆ, ಅವರು ಏನು ಹೇಳಿದ್ದಾರೆ ರನ್ಯಾ ರಾವ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಕಾಂಗ್ರೆಸ್ ಶಾಸಕರ ಹೆಸರುಗಳನ್ನ ರಿವೀಲ್ ಮಾಡಿದಾರಾ ಬರೀ ನೋಡ್ಕೊಂಬರೋಣ. See, first thing is about the smuggling case. When it comes to the smuggling case, when she was caught doing a crime, during the crime, she has tried to contact some Congress ministers, trying to use their influence and try to get out of the problem she got into. And now it is almost in the public domain that 2 ministers are involved in that. They have tried to help her and they are trying to help her. Now the CBI has taken over the case. Surely something solid will come out of it, and we'll surely know who is behind all these things, who is behind this gold smuggling and related issues also. As far as the land allotted to a company owned by her is concerned, it was the CBI is investigating this case also. Obviously, even that point will be probed. But as far as we know, we have asked in the KDB also, there was no illegality in the land allotment. The land allotment process has been followed, and the only problem with the Congress government, what the Congress people are telling is, it has been allotted fast. It might be the efficiency or it might be the process. But if CBI is taking care of the case, everything will come out in the open. We don't have any issues with them. They themselves can conduct an inquiry into how the KDP land was allotted. But as far as the smuggling case is concerned, it is a proper crime against the government, and obviously the state government minister should have kept away from it, which they are not keeping away from that, and they are trying to involve themselves in that by trying to get her out. If she opens her mouth, maybe even these ministers might get into. ರನ್ಯಾ ರಾವ್ ಅವರ ಪ್ರಕರಣವನ್ನು ಈಗಾಗಲೇ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ರನ್ಯಾ ರಾವ್ ಅವರು ಕೆಲ ಕಾಂಗ್ರೆಸ್ನ ಶಾಸಕರ ಜೊತೆ, ಅವರ ಜೊತೆ ಒಂದು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಬಿಜೆಪಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಈಗ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಕೆಡಿಬಿ ಅಧಿಕಾರಿಗಳು ಕೂಡ ರನ್ಯಾ ರಾವ್ ಅವರಿಗೆ ಲ್ಯಾಂಡನ್ನು ಮಂಜೂರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತಹದ್ದು. ಹಾಗಾಗಿ ಕೆಡಿಬಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ರನ್ಯಾ ರಾವ್ ಅವರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ತುಂಬ ಗಂಭೀರವಾದಂತಹ ಪ್ರಕರಣ. ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಅಧಿಕಾರಿಗಳು ಬಯಲು ಮಾಡಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾದರೆ ರನ್ಯಾ ರಾವ್ ಅವರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರುವಂತಹ ಕಾಂಗ್ರೆಸ್ನ ಶಾಸಕರು ಯಾರು, ಕಾಂಗ್ರೆಸ್ನ ಸಚಿವರುಗಳು ಯಾರು, ರನ್ಯಾ ರಾವ್ಗೂ ಆ ಸಚಿವರುಗಳಿಗೂ ಆ ಶಾಸಕರಿಗೂ ಯಾವ ರೀತಿಯಾದಂತಹ ಒಂದು ಲಿಂಕು? ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು.
14 ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು. ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ಕೂಡ ಈಗ ರಿವೀಲ್ ಆಗ್ತಿರುವಂತಹದ್ದು. ಯಾಕೆಂತಂದರೆ ಈ ಒಂದು ಪ್ರಕರಣ ಕೇವಲ ಒಂದು ಸ್ಮಗ್ಲಿಂಗ್ ಕೇಸು ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಆದರೆ ಇದರ ಆಳಕ್ಕೆ ಹೋದರೆ, ಇದರ ಆಳದ ತನಿಖೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಇದು ಯಾರ್ಯಾರಿಗೋ ಲಿಂಕ್ ಸಿಗ್ತಾ ಇದೆ, ಯಾರ್ಯಾರ ಹೆಸರುಗಳು ಕೂಡ ರಿವೀಲ್ ಆಗ್ತಾ ಇದೆ. ಅಂದರೆ ಈ ನಟಿ ಹಲವು ರಾಜಕಾರಣಿಗಳ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ರು, ಜೊತೆಗೆ ಕೆಲ ಸ್ವಾಮೀಜಿಗಳ ಜೊತೆಯೂ ಕೂಡ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಸ್ಮಗ್ಲಿಂಗ್ ಕೇಸಲ್ಲಿ ಈಗ ಲಾಕ್ ಆಗಿರುವಂತಹ ರನ್ಯಾ ರಾವ್ ಇದ್ರಲ್ಲ, ಅವರ ಹಿನ್ನೆಲೆಯೂ ಕೂಡ ಬಹಳ ರೋಚಕವಾಗಿರುವಂತಹದ್ದು. ನಟ ಸುದೀಪ್ ಅವರ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಕೂಡ ಮಾಡಿದರು. ಆ ಸಿನಿಮಾ ನಂತರ ಮತ್ತು ಯಾವ ಸಿನಿಮಾಗಳಲ್ಲೂ ಕೂಡ ಕನ್ನಡದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆದರೆ ಈಕೆ ಏನು ದುಬೈಗೆ ತಿಂಗಳಿಗೆ ಮಿನಿಮಮ್ 30ರಿಂದ 40 ಬಾರಿ ದುಬೈಗೆ ಹೋಗ್ತಿದ್ರಂತ. ಅದು ಯಾವ ಕಾರಣಕ್ಕೋಸ್ಕರ ಹೋಗ್ತಿದ್ರು ಅಂತಂದರೆ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ಕೊಂಬರೋಕ್ಕೆ, ಅಂದರೆ ಚಿನ್ನವನ್ನು ಸಾಗಾಟ ಮಾಡ್ಕೊಂಬರೋದಕ್ಕೆ. ಅಲ್ಲಿಂದ ಅಂದರೆ ಸುಮಾರು ಈಕೆ ದುಬೈಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಒಂದೊಂದು ಬಾರಿ ಹೋದಾಗಲೂ ಕೂಡ 1 kgಯಷ್ಟು ಚಿನ್ನವನ್ನು ಅಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ಲು ಅನ್ನೋ ಒಂದು ಮಾಹಿತಿ ಕೂಡ ಈಗ ತನಿಖೆಯ ವೇಳೆ ರಿವೀಲ್ ಆಗಿರುವಂತಹದ್ದು.